ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈ ವಿಡಿಯೋದಲ್ಲಿ ದಿನಾಲು ಬಳಸುವಂಥ ಸಾಮಾನ್ಯ ಇಂಗ್ಲೀಷ್ ಪದಗಳನ್ನು ಕಲಿತಾ ಇದ್ದೀವಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ನಿನಗೆ ಏನು ಬೇಕು, ನಿನಗೆ ಏನು ಬೇಕು ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಾಟ್ ಡು ಯು ವಾಂಟ್, ವಾಟ್ ಡು ಯು ವಾಂಟ್ ಅಂತ ಕೇಳಬೇಕು. ನೀನು ಏನು ಹೇಳಬೇಕೆಂದು ಬಯಸುವೆ, ನೀನು ಏನು ಹೇಳಬೇಕಂತ ಬಯಸಿಪ್ಪ ಅಂತ ಕೇಳ್ತಾ ಇಲ್ಲ. ಅದನ್ನೇ ಇಂಗ್ಲೀಷ್ನಾಗ ಯಾವ ರೀತಿ ಕೇಳೋದಪ್ಪ ಅಂದ್ರೆ ವಾಟ್ ಡು ಯು ವಾಂಟ್ ಟು ಸೇ, ವಾಟ್ ಡು ಯು ವಾಂಟ್ ಟು ಸೇ ಅಂತ ಕೇಳಬೇಕು. ನೀನು ಏನು ಹೇಳಬೇಕೆಂದು ಬಯಸುವೆ ಅಂತ ಅರ್ಥ. ನಾನು ಈಗ ಏನು ಮಾಡಬೇಕು, ನಾನು ಈಗೇನು ಮಾಡಬೇಕು, ಏನು ಕೆಲಸ ಏನು ಮಾಡಬೇಕು ಅಂತ ಅದು ಹಿಂಗೆ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ವಾಟ್ ಶುಡ್ ಐ ಡೂ ನೌ, ವಾಟ್ ಶುಡ್ ಐ ಡೂ ನೌ ಅಂತ ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಕೇಳಬೇಕು. ನೆಕ್ಸ್ಟ್, ನಿಮ್ಮ ಕೂದಲು ತುಂಬ ಉದ್ದವಾಗಿದೆ ಅಂದರೆ ಎದುರಿಗಿದ್ದರೆ ಹೆಣ್ಮಕ್ಕಳಲ್ಲಿ ಯಾರಿಗೆ ಅಲ್ಲಿ ಹೇಳ್ತೀವಲ್ಲ, ನಿಮ್ಮ ಕೂದಲು ತುಂಬ ಉದ್ದವಾಗಿದೆ. ಅದನ್ನೇ ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದಂದ್ರೆ ಯುವರ್ ಹೇರ್ ಈಸ್ ಟೂ ಲಾಂಗ್, ಯುವರ್ ಹೇರ್ ಈಸ್ ಟೂ ಲಾಂಗ್ ಅಂತ ಹೇಳಬೇಕು. ನನ್ನನ್ನು ತಪ್ಪಾಗಿ ತಿಳಿಯಬೇಡಿ, ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ, ನಾ ಏನೂ ಮಾಡಿಲ್ಲ ಅಂತ ಹೇಳಬೇಕಾದ್ರೆ ಅದನ್ನೇ ಇಂಗ್ಲೀಷ್ನಲ್ಲಿ ಡೋಂಟ್ ಗೆಟ್ ಮೀ ರಾಂಗ್, ಡೋಂಟ್ ಗೆಟ್ ಮೀ ರಾಂಗ್ ಅಂತ ಹೇಳಬೇಕು. ನೀವು ಅಲ್ಲಿದ್ದೀರಾ, ಈಗ ನಾ ಒಂದು ಜಾಗಕ್ಕೆ ಬಂದಿರಾ ಅಂತ ಕೇಳೋಕ್ಕೆ ಆರ್ ಯು ದೇರ್, ಆರ್ ಯು ದೇರ್ ಅಂತ ಕೇಳಬೇಕು. ನನ್ನ ಹತ್ರ ಹಣ ಕೇಳಬೇಡಿ ಅಥವಾ ನನ್ನ ಹತ್ರ ದುಡ್ಡು ಕೇಳಬೇಡಿ, ಇಲ್ಲ ಕೊಡಲ್ಲ ನೀವು ಸರಿಯಾಗಿಲ್ಲ ಅನ್ನೋಕ್ಕೆ ಡೋಂಟ್ ಆಸ್ಕ್ ಮೀ ಫಾರ್ ಮನಿ, ಅಂತಹ ವಿಷಯವನ್ನು ಹೇಳಬೇಡಿ, ಡೋಂಟ್ ಸೇ ಸಚ್ ಎ ಥಿಂಗ್. ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು, ಯಾರಾದರೂ ಹೇಳ್ತಿರ್ತಾರೆ ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು. ಅದನ್ನೇ ಇಂಗ್ಲೀಷ್ನಲ್ಲಿ ಯು ಶುಡ್ ವರ್ಕ್ ಹಾರ್ಡ್, ಯು ಶುಡ್ ವರ್ಕ್ ಹಾರ್ಡ್ ಅಂತ ಹೇಳಬೇಕು. ನಾನು ಕಾಯಬೇಕೇ, ನಾನು ಇನ್ನೂ ಕಾಯಬೇಕಾ, ನನ್ನ ಕೆಲಸ ಯಾವಾಗ ಆಗೋದು ಅಂತ ಈ ರೀತಿ ಕೇಳಬೇಕಾದ್ರೆ ಶುಡ್ ಐ ವೇಟ್, ಶುಡ್ ಐ ವೇಟ್, ನಾನು ಕಾಯಬೇಕೇ ಈ ರೀತಿ. ನೀನು ಹೋಗಲೇಬೇಕು, ನೀನು ಹೋಗಲೇಬೇಕು ಅಂತ ಹೇಳ್ತಾರಲ್ಲ, ಎಲ್ಲ ಅನಿವಾರ್ಯ ಐತಿ, ನೀವು ಹೋಗಬೇಕು, ಏನು ಮಾಡೋಕ್ಕಾಗಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯು ಮಸ್ಟ್ ಗೋ, ಯು ಮಸ್ಟ್ ಗೋ, ನೀನು ಹೋಗಲೇಬೇಕು. ನಾನು ತಿನ್ನಬಹುದೇ, ನಾನು ತಿನ್ನಬಹುದೇ, ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಮೇ ಐ ಈಟ್, ಮೇ ಐ ಈಟ್. ನಾನು ದಿನಾಲು ಬೇಗನೆ ಏಳುತ್ತೇನೆ, ಇದನ್ನು ಯಾವ ರೀತಿ ಹೇಳೋದಪ್ಪ ಇಂಗ್ಲೀಷ್ನಲ್ಲಿ ಅಂದರೆ ಐ ಗೆಟ್ ಅಪ್ ಅರ್ಲಿ ಎವ್ರಿ ಡೇ, ಐ ಗೆಟ್ ಅಪ್ ಅರ್ಲಿ ಎವ್ರಿ ಡೇ, ನಾನು ದಿನಾಲು ಬೇಗನೆ ಏಳುತ್ತೇನೆ. ಅವಳು ಇಲ್ಲಿ ದಿನಾಲು ಬರುತ್ತಾಳೆ, ಅವಳು ಇಲ್ಲಿ ದಿನ ಬರ್ತಾಳೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಸಿ ಕಮ್ಸ್ ಹರ್ ಎವ್ರಿ ಡೇ, ಸಿ ಕಮ್ಸ್ ಹರ್ ಎವ್ರಿ ಡೇ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅವಳು ಇಲ್ಲಿ ದಿನಾಲು ಬರುತ್ತಾಳೆ ಅಂತ. ನನ್ನ ತಾಯಿ ಅಡುಗೆ ತುಂಬ ಚೆನ್ನಾಗಿ ಮಾಡುತ್ತಾರೆ, ನಮ್ಮ ತಾಯಿ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇದನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಹೇಳೋದಪ್ಪ ಅಂದರೆ ಮೈ ಮದರ್ ಕುಕ್ಸ್ ವೆರಿ ವೆಲ್, ಮೈ ಮದರ್ ಕುಕ್ಸ್ ವೆರಿ ವೆಲ್ ಅಂತ ಹೇಳ್ತೀವಿ. ನನಗೆ ಸಲಹೆ ನೀಡಿ, ನನಗೆ ಸಲಹೆ ನೀಡಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಅಡ್ವೈಸ್ ಮೀ, ಅಡ್ವೈಸ್ ಮೀ ಅಂತ ಹೇಳ್ತೀವಿ. ನನಗೆ ಸಲಹೆ ನೀಡಿ. ನನಗಾಗಿ ಕಾಯಿರಿ ಅಥವಾ ನನ್ನ ಸಲುವಾಗಿ ಕಾಯಿರಿ, ನಾನು ಬರುತ್ತಾನೆ ಒಂದು ಜರ ನಿಂದ್ರಿ, ನಿಲ್ಲಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೆಯ್ಟ್ ಫಾರ್ ಮೀ, ವೆಯ್ಟ್ ಫಾರ್ ಮೀ ಅಂದರೆ ನನಗಾಗಿ ಕಾಯಿರಿ. ನಾನು ಅದೃಷ್ಟವಂತ,
ಅಂದರೆ ಏನಾದರೂ ಒಳ್ಳೆಯದಾದಾಗ ಅಥವಾ ಎಲ್ಲಿ ಅಚಾನಕ ಏನಾದರೂ ದೊರೆತಾಗತ್ತೀವಲ್ಲ ನಾನು ತುಂಬ ಅದೃಷ್ಟವಂತ, ಅದನ್ನೇ ಇಂಗ್ಲೀಷ್ನಲ್ಲಿ ಐ ಆಮ್ ಫಾರ್ಚುನೇಟ್. ಐ ಆಮ್ ಫಾರ್ಚುನೇಟ್ ಅಂದರೆ ಅದೃಷ್ಟ. ವಾಪಸ್ ಕಳುಹಿಸು, ಸೆಂಡ್ ಬ್ಯಾಕ್. ನೆಕ್ಸ್ಟ್, ನಾನು ದಿನಾಲು ಕೆಲಸ ಮಾಡುತ್ತೇನೆ. ನಾನು ದಿನಾಲು ಕೆಲಸ ಮಾಡ್ತೀನಿ, ಒಂದಿನೂ ಖಾಲಿ ಕುಂದ್ರೋದಿಲ್ಲ ಅಂತ ಇವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಐ ವರ್ಕ್ ಎವ್ರಿ ಡೇ. ನಾನು ದಿನಾಲು ಕೆಲಸ ಮಾಡುತ್ತೇನೆ ಅಂತ. ಅವಳು ದಿನಾಲು ಕೆಲಸ ಮಾಡುತ್ತಾಳೆ. ಸಿ ವರ್ಕ್ಸ್ ಎವ್ರಿ ಡೇ. ಅವಳು ದಿನಾಲು ಕೆಲಸ ಮಾಡುತ್ತಾಳೆ. ನಾನು ಹಾಲು ಕುಡಿಯುತ್ತೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಐ ಡ್ರಿಂಕ್ ಮಿಲ್ಕ್. ನಾನು ಹಾಲು ಕುಡಿಯುತ್ತೇನೆ ಅಂತ ಅರ್ಥ. ನೆಕ್ಸ್ಟ್, ನಾನು ಓಡಬಲ್ಲೆ. ನನಗೆ ಓಡೋ ಕೆಪಾಸಿಟಿ ಐತಿ, ನಾ ಓಡ್ತೀನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಕ್ಯಾನ್ ರನ್. ನಾನು ಓಡಬಲ್ಲೆ ಅಂತ. ನಾನು ಚೆನ್ನಾಗಿ ಹಾಡಬಲ್ಲೆ. ನಾನು ಹಾಡ್ತೀನಿ, ಒಳ್ಳೆ ಸಿಂಗರ್ ಅದೀನಿ, ನಾನು ಚೆನ್ನಾಗಿ ಹಾಡ್ತೀನಿ ಅನ್ನೋಕ್ಕೆ ಇದನ್ನೇ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದಪ್ಪ ಅಂದ್ರೆ ಐ ಕ್ಯಾನ್ ಸಿಂಗ್ ವೆಲ್. ನಾನು ಚೆನ್ನಾಗಿ ಹಾಡಬಲ್ಲೆ ಅಂತ. ನಾನು ನಿಮ್ಮ ಪೆನ್ನು ಬಳಸಬಹುದೇ? ಅಂದರೆ ಯಾರ ಹತ್ರ ಆದರೂ ಪೆನ್ ಕೇಳಿಸಿಕೊಳ್ಳುವ ರೀತಿ ಇದು. ನಾನು ನಿಮ್ಮ ಪೆನ್ ಬಳಸಬಹುದೇ? ಅದನ್ನೇ ಇಂಗ್ಲೀಷ್ನಲ್ಲಿ ಕುಡ್ ಐ ಯೂಸ್ ಯುವರ್ ಪೆನ್, ಈ ರೀತಿ. ನೆಕ್ಸ್ಟ್, ನಾನು ಒಂದು ದಿನ ರಜೆ ತೆಗೆದುಕೊಳ್ಳಬಹುದೇ? ಅಂದರೆ ನಾವು ಕೆಲಸ ಮಾಡ್ತಾ ಇರುವ ಯಜಮಾನಿಗೆ ಕೇಳುತ್ತೀವಲ್ಲ, ನಾನು ಒಂದು ದಿನ ರಜೆ ತೆಗೆದುಕೊಳ್ಳಬಹುದೇ? ಅದನ್ನೇ ಇಂಗ್ಲೀಷ್ನಲ್ಲಿ ಯಾವ ರೀತಿ ಕೇಳಬೇಕಪ್ಪ ಅಂದ್ರೆ ಕ್ಯಾನ್ ಐ ಟೇಕ್ ಎ ಡೇ ಆಫ್. ನಾನು ಒಂದು ದಿನ ರಜೆ ತೆಗೆದುಕೊಳ್ಳಬಹುದೇ? ಈ ರೀತಿ. ನಾಳೆ ನನ್ನ ರಜೆ ಇದೆ. ನಾಳೆ ನನ್ನ ರಜೆ ದಿನ ಅಥವಾ ನಾಳೆ ನನಗೆ ರಜಾ ಐತಿ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಪ್ಪ ಅಂದ್ರೆ ಟುಮಾರೋ ಈಸ್ ಮೈ ಡೇ ಆಫ್. ನಾಳೆ ನನ್ನ ರಜೆ ಇದೆ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕು. ನೆಕ್ಸ್ಟ್, ನಾನು ತಿನ್ನಕತ್ತಿದ್ದೆ ಅನ್ನೋಕ್ಕೆ ಐ ವಾಸ್ ಈಟಿಂಗ್. ನೆಕ್ಸ್ಟ್, ನಾವು ಒಟ್ಟಿಗೆ ಹೋಗುತ್ತೇವೆ. ಹೇಳ್ತೀವಲ್ಲ ಗೆಳೆಯರು ಯಾರು ಎಷ್ಟು ಜನ ಹೊಂಟಿರಪ್ಪ, ಯಾವುದಕ್ಕೆ ಹೊಂಟ್ರಿ ಅನ್ನೋಕ್ಕೆ, ಇಲ್ಲ ನಾವು ಒಟ್ಟಿಗೆ ಹೊಂಟೀವಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಿ ವಿಲ್ ಗೋ ಟುಗೆದರ್. ನಾವು ಒಟ್ಟಿಗೆ ಹೋಗುತ್ತೇವೆ. ನಿನಗೆ ಏನು ಬೇಕು? ಯಾರಾದರೂ ಎದುರಿಗಿದ್ದವ್ರು ಕೇಳ್ತಾರಲ್ಲ, ಅಥವಾ ನಾವೇ ಅವರಿಗೆ ನಿನಗೇನು ಬೇಕಪ್ಪ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಕೇಳ್ತೀವಿ, ಈ ರೀತಿ ಕೇಳಬೇಕು ವಾಟ್ ಡೂ ಯು ವಾಂಟ್ ಅಂತ ಈ ರೀತಿ ಕೇಳಬೇಕು. ಅಂದರೆ ನಿನಗೆ ಏನು ಬೇಕು ಅಂತ. ನೀವು ಯಾವಾಗ ಬಂದಿರಿ? ಅಂದರೆ ಊರಿಂದ ಯಾರಾದರೂ ಬಂದಾಗ ಕೇಳ್ತೀವಲ್ಲ, ನೀವು ಯಾವಾಗ ಬಂದಿರಿ? ಅದನ್ನೇ ಇಂಗ್ಲೀಷ್ನಲ್ಲಿ ವೆನ್ ಡಿಡ್ ಯು ಕಮ್ ಅಂತ ಕೇಳಬೇಕು. ನಾನು ಬರುತ್ತಿದ್ದೇನೆ. ಯಾರಾದರೂ ಫೋನ್ ಮಾಡಿದಾಗ ಅಥವಾ ಕಾಲ್ ಮಾಡಿದಾಗ ಎಲ್ಲಿದೆ ಅಂತ ಕೇಳ್ತಾರಲ್ಲ, ಇಲ್ಲ ನಾನು ಎಲ್ಲರಿಗೆ ಬರ್ತಾ ಇದ್ದೀನಿ. ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಹೇಳೋದಪ್ಪ ಅಂದರೆ ಐ ಆಮ್ ಕಮ್ಮಿಂಗ್ ಅಂದರೆ ನಾನು ಬರುತ್ತಿದ್ದೇನೆ ಅಂತ. ಅವಳು ಹೋಗುತ್ತಿದ್ದಾಳೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಸಿ ಈಸ್ ಗೋಯಿಂಗ್. ಅವಳು ಅದು ಹೊಳೆಯುತ್ತಿದೆ ಅಥವಾ ಅದು ಮಿಂಚುತ್ತಿದೆ.
ಅಂತ ಹೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಇಟ್ ಈಸ್ ಶೈನಿಂಗ್. ಥ್ಯಾಂಕ್ ಯು.